NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಲಬುರಗಿ ಸುದ್ದಿ. ಜೇವರ್ಗಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ವಿರುದ್ಧ ಹಾಗೂ ತಾಲೂಕಿನ ಕೆಲವು ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ತಾಲೂಕಾಧ್ಯಕ್ಷ ಮಾಳಿಂಗರಾವ್ ಖಾರ್ಗೆ ಆಕ್ರೋಶ. ಕಲಬುರಗಿ ಸುದ್ದಿ. ಯಡ್ರಾಮಿ ತಾಲೂಕಿನ ಹಾಗೂ ಜೇವರ್ಗಿ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ಹಾಗೂ ಹಲವಾರು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ದನಕರುಗಳಿಗೆ ನೀರಿನ ವ್ಯವಸ್ಥೆ, ಕಳಪೆ ಡಾಂಬರೀಕರಣ ಮತ್ತು ತಾಲೂಕಿನ ಶಾಸಕರ ವಿರುದ್ಧ PWD ಇಲಾಖೆಯ ಅಧಿಕಾರಿಗಳ ವಿರುದ್ಧ ತಾಲೂಕಿನ ಅಧ್ಯಕ್ಷರಾದ ಮಾಳಿಂಗರಾವ್ ಖಾರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಜನತೆಗೆ ನಮಸ್ಕಾರ. ಈ ಪ್ರೆಸ್ ಮೀಟ್ ಮಾಡುವ ವಿಷಯ ಏನೆಂದರೆ, ಜೇವರ್ಗಿ ತಾಲೂಕಿನ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾಲೂಕಿನ ದಂಡಾಧಿಕಾರಿಗಳಿಗಿರ್ತಕ್ಕಂಥ ಕರ್ತವ್ಯ ಮಾಡ್ಬೇಕು. ನೀವು ಕಣ್ಣು ಮುಚ್ಕೊಂಡು ಕುಂತ್ರೆ ಸುಮ್ಮನೆ ಇರೋಕ್ಕಾಗಲ್ಲ. ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ತಮ್ಮಲ್ಲಿ ನಾ ಮನವಿ ಅಂತ ಎತ್ತಿಕೊಡ್ರಿ, ಆಗ್ರಹ ಅಂತ ಎತ್ತಿಕೊಡ್ರಿ, ಇದು ಆಕ್ರೋಶ ಅಂತ ಎತ್ತಿಕೊಡ್ರಿ. ಒಂದು ವೇಳೆ ನಮ್ಮ ರೈತರಿಗೆ ಕುಡಿಯಲು ನೀರು ಸಿಗದೆ ಹೋದರೆ ತಮ್ಮ ಇಲಾಖೆಗಳನ್ನು ಕೀಲಿ ಹಾಕುವಂಥ ವ್ಯವಸ್ಥೆ ಬರುತ್ತೆ. ಆ ಕಾರಣಕ್ಕಾಗಿ ಮತ್ತು ದನಕರುಗಳಿಗೆ ಪಶುಸಂಗೋಪನಾ ಇಲಾಖೆದವರೇನು ಮಲ್ಕೊಂಡಿದ್ದೀರಾ, ನೀವು ಆ ದನಕರುಗಳಿಗೆ ನೀರು ಸಿಗ್ತಾ ಇಲ್ಲ ಮತ್ತು ತಿನ್ನಲು ಮೇವು ಸಿಗ್ತಾ ಇಲ್ಲ. ತಾವುಗಳು ಏನು ಮಾಡ್ತಾ ಇದ್ದೀರಿ ಅಂತೇಳಿ ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗ್ತಿಲ್ಲ. ಅದೇ ರೀತಿಯಾಗಿ ಅಬಕಾರಿ ಇಲಾಖೆದವರು ತಾವು ನೂರಾರು ಹೋರಾಟಗಾರರು ತಮ್ಮ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಕಣ್ಣು ಮುಚ್ಕೊಂಡು ಕುಂದ್ರಲಾಗತ್ತೀರಿ. ಯಾವ ಕಾರಣಕ್ಕಾಗಿ ಕುಂದ್ರಲಾಗತ್ತೀರಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ಬಾರಿ ನಾನು ಇದು ಖಡಕ್ಕಾಗಿ ನಿಮಗೆ ಎಚ್ಚರಿಕೆ ಕೊಡ್ತೀನಿ. ತಮ್ಮ ಇಲಾಖೆ ಕೀಲಿ ಹಾಕೋದು ಸತ್ಯ. ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡಿ ಈ ಬಿಸಿಲಿನಲ್ಲಿ ನಮ್ಮ ರೈತರು ಸೈಲಾಗತ್ತಾರೆ ನೀವು ಕೊಟ್ಟಂಥ ದಾರು ಕುಡಿದು. ಇದು ಏನದ, ಇದು ನಾ ಖಂಡಿಸ್ತೀನಿ. ಅದೇ ರೀತಿಯಾಗಿ ತಾಲೂಕಿನ ಶಾಸಕರು ಈ ವಿಷಯದ ಬಗ್ಗೆ ಬಾಯಿನೇ ಬಿಸ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ. ಅವರು ಬೆಂಗಳೂರು ಶಾಸಕರೆಂಬ ಹೆಸರು ಪಡೆದು ಬಿಟ್ಟಾರ. ನಮ್ಮ ತಾಲೂಕಿಗೆ ಬರೋದು ಯಾವಾಗ, ನಮ್ಮ ಮತ ಕೇಳುವಾಗ ಅಷ್ಟೇ ಬರ್ತಾರೆ. ನಮ್ಮ ಮತ ಕೊಟ್ಟ ತಕ್ಷಣ 5 ವರ್ಷ ಕಾಲ ಕೂಡ ಜೇವರ್ಗಿ ಬಿಟ್ಟು ಬೆಂಗಳೂರಲ್ಲಿರ್ತಾರೆ, ಸದಾಶಿವನಗರದಲ್ಲಿ. ಅವ್ರ ಊರು ಯಾವುದಂದರೆ ಸದಾಶಿವನಗರ ಅಂತ ಜನ ಹೇಳಕತ್ತಾರ. ಅದೇ ರೀತಿಯಾಗಿ ಮತ್ತೊಂದು ಏನಪ್ಪ ಅಂತಂದರೆ, ನಮ್ಮ ರೈತರು ರೋಡಲ್ಲಿ ತಿರುಗಾಡ್ಬೇಕಾದ್ರೆ ರೈತಾಪಿ ಕುಟುಂಬಕ್ಕೆ ಏನಾಗ್ಲಾಗತ್ತಂದ್ರೆ, ರೈತ ಗಾಡಿ ತೊಗೊಂಡು ಹೋಗುವಾಗ ಮತ್ತು ಬರುವಾಗ ಡಾಂಬರೀಕರಣ ಮಾಡಿದ್ರಿ. ನೀವು ಗುತ್ತೇದಾರಗಳಿಗೆ ಡಾಂಬರೀಕರಣ, ಕಳಪೆ ಕಾಮಗಾರಿ ಮಾಡ್ಲಿಕ್ಕೆ ಅವಕಾಶ ನೀವೇ ಕೊಟ್ರಿ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛಿಸ್ತೀನಿ ನಾನು. ತಾಲೂಕಿನ ಶಾಸಕರು ಯಾವ ಕಾರಣಕ್ಕಾಗಿ ನೀವು ಬಾಯಿ ಮುಚ್ಕೊಂಡು ಕುಂದ್ರಲಾಗತ್ತೀರಿ ಅನ್ನೋದು ನಮಗೆ ತಿಳಿತಿಲ್ಲ. ನೀವು ತಾಲೂಕಿಗೆ ಇದು ಶಾಸಕರಿಗೆ ಕೊನೆಯಾದ ಎಚ್ಚರಿಕೆ. ನಮ್ಮ ರೈತಾಪಿ ಕುಟುಂಬದ ಕಡೆಯಿಂದ ಇದು ಕೊನೆಯದಾಗಿ ಎಚ್ಚರಿಕೆ. ಅದೇ ರೀತಿಯಾಗಿ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಕೂಡ ಕೊನೆಯ ಎಚ್ಚರಿಕೆ ಎಂಬ ಸಂದೇಶ ಈ ಸಂದರ್ಭದಲ್ಲಿ ನಾನು ರವಾನೆ ಮಾಡುತ್ತೇನೆ. ಅದೇ ರೀತಿಯಾಗಿ ನನ್ನ ಹೆಸರು ಮಾಳಿಂಗರಾಯ ಖಾರ್ಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಯಡ್ರಾಮಿ ತಾಲೂಕು ಅಧ್ಯಕ್ಷರು. ನಮಸ್ಕಾರ. ನಾನು ಮಾಳಿಂಗರಾಯ ಖಾರ್ಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಯಡ್ರಾಮಿ ತಾಲೂಕು ಅಧ್ಯಕ್ಷರು. ಈ ಪ್ರೆಸ್ ಮೀಟ್ ಮಾಡುವ ವಿಷಯ ಏನೆಂದರೆ, ಯಡ್ರಾಮಿ ತಾಲೂಕು ಮತ್ತು ಜೇವರ್ಗಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ತಾಲೂಕಿನ ಶಾಸಕರು ಹಳ್ಳಿ ಕಡೆ ಗಮನ ಹರಿಸುತ್ತಿಲ್ಲ. ಆ ಕಾರಣಕ್ಕಾಗಿ ತಮ್ಮ ಶಾಸಕರಿಗೆ ಒಂದು ಮಾತು ಹೇಳೋಕ್ಕೆ ಇಚ್ಛಿಸ್ತೇನೆ. ಈ ಸಂದರ್ಭದಲ್ಲಿ ತಾಲೂಕಿನ ಜನಸಾಮಾನ್ಯರು ನೀರಿಗಾಗಿ ತತ್ತರಿಸುತ್ತಿದ್ದಾರೆ. ತಾವು ಬೆಂಗಳೂರಲ್ಲಿ ಕೂತ್ರೆ ಕೆಲಸ ಆಗಲ್ಲ, ಜೇವರ್ಗಿ ತಾಲೂಕಕ್ಕೆ ಬಂದು ಹಳ್ಳಿಗಳಲ್ಲಿ ಗಮನ ಹರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ಅದೇ ರೀತಿಯಾಗಿ ದನಕರುಗಳಿಗೆ ಪಶುಸಂಗೋಪನಾ ಇಲಾಖೆ ಏನು ಮಾಡ್ತಾ ಇದ್ದೀರಿ, ತಾವು ದನಕರುಗಳಿಗೆ ಮೇವಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮಾಡಿ ಹಳ್ಳಿಗಳಲ್ಲಿ ಅಬಕಾರಿ ಇಲಾಖೆದವರು ಅಕ್ರಮ ಸರಾಯಿ ಮದ್ಯ ಮಾರಾಟ ಇವೆಲ್ಲ ಆಗ್ತಾ ಇದ್ದಾವೆ. ತಾವು ಅಬಕಾರಿ ಇಲಾಖೆ ಅಧಿಕಾರಿಗಳು ತಾವು ಏನು ಮಾಡ್ತಾ ಇದ್ರಿ ಅಂತೇಳಿ ಏನು ಮಲ್ಕೊಂಡಿದ್ದೀರ ಅಂತ ನಾ ಈ ಸಂದರ್ಭದಲ್ಲಿ ಪ್ರಶ್ನಿಸ್ತೇನೆ. ಅದೇ ರೀತಿಯಾಗಿ ತಾಲೂಕಿನಲ್ಲಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಡಾಂಬರೀಕರಣ ಕಳಪೆ ಕಾಮಗಾರಿಯಾಗಿದೆ. ತಾಲೂಕಿನ ಶಾಸಕರು ಕೂಡ ಏನಪ್ಪ ಅಂದರೆ ಈ ವಿಷಯದಲ್ಲಿ ಬಾಯಿಗೆ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಬೀಗ ಹಾಕೊಂಡು ಹೋಗಿರ್ತಿಲ್ಲ. ತಾಲೂಕಿನ ಶಾಸಕರೆಂಬ ಹೆಸರೇ ಹೋಗಿ ಬೆಂಗಳೂರು ಶಾಸಕ ಎಂಬ ಹೆಸರು ಕುಂತುಬಿಟ್ಟಿದೆ. ಅದಕ್ಕಾಗಿ ತಮಗೆ
ಖಡಕ್ಕಾಗಿ ಈ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ತಿಳಿಸಿಪಡೋದೇನೆಂದರೆ, ಒಂದು ವೇಳೆ ನಮ್ಮ ತಾಲೂಕಿನ ಜನರಿಗೆ, ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದರೆ ಸರಿ, ಇಲ್ಲದಿದ್ದರೆ ಅಬಕಾರಿ ಇಲಾಖೆ ಆಗಿರ್ಬೋದು, PWD ಆಫೀಸ್ ಆಗಿರ್ಬೋದು, ಪಶುಸಂಗೋಪನಾ ಇಲಾಖೆ ಆಗಿರ್ಬೋದು, ನಿಮ್ಮ ಇಲಾಖೆಗೆ ಕೀಲಿ ಹಾಕುವಂಥ ಕೆಲಸ ನಾವು ರೈತ ಸಂಘದವ್ರು ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇಚ್ಛಿಸುತ್ತೇನೆ. ಇಷ್ಟು ಹೇಳಿ ನಾನು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.